ಪದಾಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ರೈತರ ಪರವಾಗಿ ಒಂದು ದೊಡ್ಡ ಹೋರಾಟವನ್ನು ನಡೆಸುತ್ತಿದ್ದಾರೆ. ವಿಧಾನಸಭೆ ಒಳಗಡೆ ನಮ್ಮ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ವಿಧಾನಸೌಧ ಹೊರಗಡೆ, ಕಾಡಾ ಕಚೇರಿ ಒಳಗಡೆ, ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ನಂಜನಗೂಡಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಹರ್ಷವರ್ಧನ್ ಅವರು, ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಸರ್ಕಾರ ನಿರ್ದಿಷ್ಟವಾದಂತ ಬೆಲೆನ ಸರಿಯಾಗಿ ನಿಗದಿ ಮಾಡಲಿದೆ. ಅದೇ ರೀತಿ ಅಡಿಕೆ ಬೆಳೆ, ಅಡಿಕೆಗೆ ರೋಗ ಬಂದು ರೈತರುಗಳು ಕಂಗಾಲಾಗಿದ್ದಾರೆ. ಅವ್ರ ಪರವಾಗಿ ಇವತ್ತು ಸರ್ಕಾರ ಹೋಗ್ತಾ ಇಲ್ಲ. ಮೆಕ್ಕೆಜೋಳ 2,450 ರೂಪಾಯಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಆ ನಿಗದಿಪಡಿಸಿರ್ತಕ್ಕಂಥ ನಿಗದಿಗೆ ತಕ್ಕಂತೆ ಖರೀದಿ ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬದಲು ಕೇವಲ 1,700 ರೂಪಾಯಿ ರೇಟ್ನ ಮೆಕ್ಕೆಜೋಳ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜನ ಮೆಕ್ಕೆಜೋಳ ರಸ್ತೆಯಲ್ಲಿ ಚೆಲ್ಲಿ ವಿರುದ್ಧ, ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಭತ್ತಕ್ಕೆ ಬೆಲೆ ಇಲ್ಲ. ಈ ರೀತಿ ರೈತರ ಸಮಸ್ಯೆನ ಕೇಳೋರು ಇಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ರೈತರಿಗೆ ಅವರು ಕಳೆದ 1 ವರ್ಷದಿಂದ ಅವರು ಅಧಿಕಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. ರೈತರ ಪರವಾಗ್ಲಿ, ಜನರ ಪರವಾಗ್ಲಿ ಯಾವುದೇ ರೀತಿ ಕಾರ್ಯಕ್ರಮವನ್ನು ಹಾಕತ್ತಾ ಇಲ್ಲ. ಕೊಡ್ಬೇಕಾದಂತ ರೈತರಿಗೆ ಕೊಡ್ಬೇಕಾದಂತ ನಿರ್ದಿಷ್ಟವಾದಂತ ಕೊಡ್ತಾ ಇಲ್ಲ. ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನೇ ಆಗಿದ್ರು ಸಹ ಮೆಕ್ಕೆಜೋಳಕ್ಕೆ ನೀವು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 2,450 ರೂಪಾಯಿ ಅದು ಫಿಕ್ಸ್ ಮಾಡಿ ತಗೊಳ್ಳೇಬೇಕು. ಇದು ಸಾಂಕೇತಿಕವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ. ದೊಡ್ಡ ರೀತಿಯಲ್ಲಿ ಹೋರಾಟ, ರಾಜ್ಯಾದ್ಯಂತ ಹೋರಾಟಗಳನ್ನ ನಾವು ಶುರು ಮಾಡ್ಬೇಕಾಗತ್ತೆ. ಮುಂದಿನ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗತ್ತೆ. ಇವತ್ತು ಸಾಂಕೇತಿಕ ಹೋರಾಟವನ್ನ ನಾವು ಮಾಡಿದೀವಿ. ಇವತ್ತು ಇದೇ ತರ ನಿಮ್ಮ ವರ್ತನೆ ನಡ್ಕೊ ಹೋದ್ರೆ ನಿಮ್ಮನ್ನ